ಇಂದಿನ ಕಥೆಗೆ ಮುಂದುವರಿಯಿರಿ. ಶೀರ್ಷಿಕೆ: ಒಳಗಿನ ಪ್ರಯಾಣ, ಗೌತಮ ಬುದ್ಧನ ಆತ್ಮ ನಿಯಂತ್ರಣದ ಹಾದಿ. ಒಂದಾನೊಂದು ಕಾಲದಲ್ಲಿ ಪ್ರಾಚೀನ ಭಾರತದ ಒಂದು ವಿಲಕ್ಷಣ ಹಳ್ಳಿಯಲ್ಲಿ ರಾಮ್ ಎಂಬ ಯುವಕ ವಾಸಿಸುತ್ತಿದ್ದನು. ಶ್ರೀಮಂತ ರಾಜನ ಮಗನಾಗಿ ಸಂಪತ್ತು ಮತ್ತು ಐಷಾರಾಮಿಯಾಗಿ ಜನಿಸಿದ ರಾಮ್ ಅರಮನೆಯ ಗೋಡೆಗಳೊಳಗೆ ಆರಾಮದಾಯಕ ಅಸ್ತಿತ್ವದ ಹೊರತಾಗಿಯೂ ಅತೃಪ್ತಿ ಹೊಂದಿದ್ದನು. ಖಾಲಿತನ ಮತ್ತು ಅತೃಪ್ತಿಯ ಆಳವಾದ ಪ್ರಜ್ಞೆಯು ಅವನನ್ನು ಸುತ್ತುವರೆದಿರುವ ಐಶ್ವರ್ಯವನ್ನು ಮೀರಿದ ಅರ್ಥವನ್ನು ಹುಡುಕುವಂತೆ ಒತ್ತಾಯಿಸಿತು. ಜೀವನದ ಸಾರವನ್ನು ಅರ್ಥಮಾಡಿಕೊಳ್ಳುವ ಮತ್ತು ಅವನ ಆಂತರಿಕ ಪ್ರಕ್ಷುಬ್ಧತೆಯನ್ನು ನಿವಾರಿಸುವ ಅನ್ವೇಷಣೆಯಲ್ಲಿ ರಾಮ್ ಅರಮನೆಯ ಮೈದಾನದ ಆಚೆಗೆ ಪ್ರಯಾಣವನ್ನು ಪ್ರಾರಂಭಿಸಿದನು. ಅವರ ಪ್ರಯಾಣಗಳು ಅವರನ್ನು ಪ್ರಪಂಚದ ವಿವಿಧ ಮೂಲೆಗಳಿಗೆ ಕರೆದೊಯ್ದವು, ಅಲ್ಲಿ ಅವರು ಜೀವನದ ವಿವಿಧ ಹಂತಗಳ ಜನರನ್ನು ಎದುರಿಸಿದರು. ಈ ಅನ್ವೇಷಣೆಯ ಸಮಯದಲ್ಲಿ ಅವನು ಕಾಡಿನಲ್ಲಿ ವಾಸಿಸುತ್ತಿದ್ದ ತಪಸ್ವಿಗಳ ಗುಂಪಿನ ಮೇಲೆ ಎಡವಿ ಬಿದ್ದನು. ಸ್ವಯಂ ನಿರಾಕರಣೆ ಮತ್ತು ಸ್ವಯಂ ನಿಯಂತ್ರಣದ ತೀವ್ರ ಅಭ್ಯಾಸಗಳಿಗೆ ಹೆಸರುವಾಸಿಯಾದ ಅವರು ರಾಮ್ಗೆ ಕುತೂಹಲ ಮೂಡಿಸಿದರು ಮತ್ತು ಅವರು ತಮ್ಮ ತಪಸ್ವಿ ಸಮುದಾಯವನ್ನು ಸೇರಲು ಆಯ್ಕೆ ಮಾಡಿದರು. ಈ ತಪಸ್ವಿಗಳ ಮಾರ್ಗದರ್ಶನದಲ್ಲಿ ಈಗ ಗೌತಮ ಬುದ್ಧ ಎಂದು ಕರೆಯಲ್ಪಡುವ ರಾಮನು ಸ್ವಯಂ ನಿಯಂತ್ರಣದ ಕಲೆಯಲ್ಲಿ ತೊಡಗಿದನು. ಧ್ಯಾನದ ಕಠಿಣಾಭ್ಯಾಸಗಳು, ಉಪವಾಸದ ವಿಸ್ತೃತ ಅವಧಿಗಳು ಮತ್ತು ಸ್ವಯಂ ಶಿಸ್ತಿಗೆ ಅಚಲವಾದ ಬದ್ಧತೆಯ ಮೂಲಕ ಅವರು ತಮ್ಮ ಮನಸ್ಸನ್ನು ಶುದ್ಧೀಕರಿಸಲು ಮತ್ತು ಜ್ಞಾನೋದಯವನ್ನು ಸಾಧಿಸುವ ಗುರಿಯನ್ನು ಹೊಂದಿದ್ದರು. ವರ್ಷಗಳು ಕಳೆದವು ಮತ್ತು ಗೌತಮ ಬುದ್ಧನು ತನ್ನ ತಪಸ್ವಿ ಅನ್ವೇಷಣೆಯಿಂದ ಪ್ರಬುದ್ಧನಾಗಿ ಹೊರಹೊಮ್ಮಿದನು. ಅವರು ಜೀವನದ ಅರ್ಥವನ್ನು ಬಿಚ್ಚಿಟ್ಟರು ಮತ್ತು ದುಃಖವನ್ನು ಜಯಿಸಲು ಮಾರ್ಗವನ್ನು ಕಂಡುಹಿಡಿದರು. ತನ್ನ ಹೊಸ ಬುದ್ಧಿವಂತಿಕೆಯನ್ನು ಹಂಚಿಕೊಳ್ಳಲು ಉತ್ಸುಕನಾಗಿದ್ದ ಅವನು ಸ್ವಯಂ ನಿಯಂತ್ರಣ ಮತ್ತು ಆಂತರಿಕ ಶಾಂತಿಯ ತತ್ವಶಾಸ್ತ್ರದ ಬಗ್ಗೆ ಇತರರಿಗೆ ಕಲಿಸಲು ಪ್ರಾರಂಭಿಸಿದನು. ಒಂದು ದಿನ ಒಬ್ಬ ಅನ್ವೇಷಕ ಗೌತಮ ಬುದ್ಧನನ್ನು ಸಂಪರ್ಕಿಸಿದನು. ಆಲೋಚನೆಗಳು ಮತ್ತು ಭಾವನೆಗಳನ್ನು ಹೇಗೆ ನಿಯಂತ್ರಿಸುವುದು ಮತ್ತು ಆಂತರಿಕ ಶಾಂತಿಯ ಸ್ಥಿತಿಯನ್ನು ಸಾಧಿಸುವುದು ಹೇಗೆ ಎಂಬುದರ ಕುರಿತು ಮಾರ್ಗದರ್ಶನವನ್ನು ಹುಡುಕುತ್ತಾನೆ. ಪ್ರಶಾಂತ ನಗುವಿನೊಂದಿಗೆ ಬುದ್ಧನು ನಿಜವಾದ ಪಾಂಡಿತ್ಯವು ಆಲೋಚನೆಗಳು ಮತ್ತು ಭಾವನೆಗಳನ್ನು ನಿಯಂತ್ರಿಸುವಲ್ಲಿ ಅಲ್ಲ, ಆದರೆ ಅವುಗಳನ್ನು ಅರ್ಥಮಾಡಿಕೊಳ್ಳುವಲ್ಲಿ ಮತ್ತು ಅವುಗಳನ್ನು ಬಿಡುವುದರಲ್ಲಿದೆ ಎಂದು ಉತ್ತರಿಸಿದರು. ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳನ್ನು ನೀವು ವಿರೋಧಿಸಿದಾಗ ನೀವು ಅವರಿಗೆ ನಿಮ್ಮ ಮೇಲೆ ಅಧಿಕಾರವನ್ನು ನೀಡುತ್ತೀರಿಯೇ ಎಂದು ಬುದ್ಧ ವಿವರಿಸಿದರು. ಅವರನ್ನು ಸ್ವೀಕರಿಸಿ, ತೀರ್ಪು ಇಲ್ಲದೆ ಅವರನ್ನು ಗಮನಿಸಿ ಮತ್ತು ಅವರು ನಿಮ್ಮ ಮೇಲೆ ತಮ್ಮ ಹಿಡಿತವನ್ನು ಕಳೆದುಕೊಳ್ಳುತ್ತಾರೆ. ಗೊಂದಲಕ್ಕೊಳಗಾದ ಅನ್ವೇಷಕ ಆಲೋಚನೆಗಳಲ್ಲಿ ಸಿಕ್ಕಿಹಾಕಿಕೊಳ್ಳದೆ ಗಮನಿಸುವುದರ ಪ್ರಾಯೋಗಿಕತೆಯ ಬಗ್ಗೆ ವಿಚಾರಿಸಿದನು. ಬುದ್ಧ ತಾಳ್ಮೆಯಿಂದ ಪ್ರತಿಕ್ರಿಯಿಸಿದರು, ಇದಕ್ಕೆ ಅಭ್ಯಾಸ ಮತ್ತು ತಾಳ್ಮೆ ಬೇಕು. ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳ ಅರಿವನ್ನು ಬೆಳೆಸಿಕೊಳ್ಳಿ. ಅವು ಉದ್ಭವಿಸಿದಾಗ ಪ್ರತಿಕ್ರಿಯಿಸದೆ ಅಥವಾ ನಿರ್ಣಯಿಸದೆ ಗಮನಿಸಿ. ಅವುಗಳನ್ನು ಅನುಮತಿಸಿ ಮತ್ತು ಅವು ಸ್ವಾಭಾವಿಕವಾಗಿ ಹಾದುಹೋಗುತ್ತವೆ. ಅನ್ವೇಷಕ ಇನ್ನೂ ಕುತೂಹಲದಿಂದ ಆಸೆಗಳನ್ನು ನಿಯಂತ್ರಿಸುವ ಬಗ್ಗೆ ಬುದ್ಧನನ್ನು ಪ್ರಶ್ನಿಸಿದನು. ಬುದ್ಧನು ಆಸೆಗಳನ್ನು ಸಾಗರದ ಮೇಲಿನ ಅಲೆಗಳಂತೆ ಅನಿಯಂತ್ರಿತ ಆದರೆ ನಿರ್ವಹಿಸಬಹುದಾದ ಸಾದೃಶ್ಯವನ್ನು ಬಳಸಿದನು. ತೀರ್ಪು ಇಲ್ಲದೆ ಆಸೆಗಳನ್ನು ಗಮನಿಸಿ. ಅವರು ಮುಂದುವರಿದರೆ ನಟನೆಯನ್ನು ಪರಿಗಣಿಸಿ, ಅವರು ಹಾದುಹೋದರೆ ಅವುಗಳನ್ನು ಬಿಡಿ. ಬುದ್ಧನ ಬುದ್ಧಿವಂತಿಕೆಯಿಂದ ಪ್ರಭಾವಿತನಾದ ಅನ್ವೇಷಕನು ಮತ್ತಷ್ಟು ತನಿಖೆ ಮಾಡಿ ಯಾವಾಗ ವರ್ತಿಸಬೇಕು ಮತ್ತು ಯಾವಾಗ ಬಿಡಬೇಕು ಎಂದು ತಿಳಿಯುವ ಕಲೆಯ ಬಗ್ಗೆ ಕೇಳಿದನು. ಬುದ್ಧ ಉತ್ತರಿಸಿದ, ಅದು ಸ್ವಯಂ ನಿಯಂತ್ರಣದ ಕಲೆ. ಕ್ರಿಯೆ ಮತ್ತು ಕ್ರಿಯೆಯ ನಡುವಿನ ಸಮತೋಲನವನ್ನು ಕಂಡುಕೊಳ್ಳಿ. ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳ ಬಗ್ಗೆ ಜಾಗರೂಕರಾಗಿರಿ ಮತ್ತು ನಿಮ್ಮ ಆಂತರಿಕ ಬುದ್ಧಿವಂತಿಕೆ ಮತ್ತು ಅಂತಃಪ್ರಜ್ಞೆಯ ಆಧಾರದ ಮೇಲೆ ಸರಿಯಾದ ಕ್ರಮವನ್ನು ಆರಿಸಿಕೊಳ್ಳಿ. ಬುದ್ಧನ ಬೋಧನೆಗಳಿಂದ ಪ್ರಬುದ್ಧನಾದ ಅನ್ವೇಷಕನು ತನ್ನ ಸ್ವಂತ ಜೀವನದಲ್ಲಿ ಸ್ವಯಂ ನಿಯಂತ್ರಣವನ್ನು ಬೆಳೆಸಿಕೊಳ್ಳಲು ಸ್ಫೂರ್ತಿ ಮತ್ತು ಪ್ರೇರಣೆಯನ್ನು ತೊರೆದನು. ಗೌತಮ ಬುದ್ಧನು ತನ್ನ ಬೋಧನೆಗಳನ್ನು ಹರಡುವುದನ್ನು ಮುಂದುವರೆಸಿದನು, ಸಾರ್ವಕಾಲಿಕ ಶ್ರೇಷ್ಠ ಆಧ್ಯಾತ್ಮಿಕ ಶಿಕ್ಷಕರಲ್ಲಿ ಒಬ್ಬನೆಂದು ಖ್ಯಾತಿಯನ್ನು ಗಳಿಸಿದನು. ಅವರ ಸಂದೇಶವು ಸರಳ ಮತ್ತು ಆಳವಾದದ್ದಾಗಿತ್ತು. ನಿಜವಾದ ಸಂತೋಷ ಮತ್ತು ನೆರವೇರಿಕೆಯು ಆಂತರಿಕ ಶಾಂತಿ ಮತ್ತು ಸಾಮರಸ್ಯದ ಸ್ಥಿತಿಯನ್ನು ಬೆಳೆಸುವುದರಿಂದ ಒಳಗಿನಿಂದ ಉಂಟಾಗುತ್ತದೆ. ಗೌತಮ ಬುದ್ಧನ ಸ್ವಯಂ ನಿಯಂತ್ರಣದ ಬೋಧನೆಗಳು ಆಲೋಚನೆಗಳು, ಭಾವನೆಗಳು ಮತ್ತು ಆಸೆಗಳ ಗದ್ದಲದ ವಿರುದ್ಧ ಮಾನವ ಹೋರಾಟದೊಂದಿಗೆ ಆಳವಾಗಿ ಪ್ರತಿಧ್ವನಿಸಿತು. ಅವರು ಸಾವಧಾನತೆ ಮತ್ತು ಸಹಾನುಭೂತಿಯ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳಿದರು. ವ್ಯಕ್ತಿಗಳು ತಮ್ಮನ್ನು ಮತ್ತು ಇತರರಿಗೆ ಪ್ರಸ್ತುತ ಮತ್ತು ದಯೆ ತೋರುವಂತೆ ಒತ್ತಾಯಿಸಿದರು. ಬುದ್ಧನ ಪ್ರಸಿದ್ಧ ಬೋಧನೆಗಳಲ್ಲಿ 2 ಬಾಣಗಳ ರೂಪಕವು ನೋವು ಅಥವಾ ಸಂಕಟವು ಮೊದಲ ಬಾಣದಂತೆ ಜೀವನದಲ್ಲಿ ಅನಿವಾರ್ಯವಾಗಿದೆ ಎಂದು ವಿವರಿಸುತ್ತದೆ. ಆದಾಗ್ಯೂ ಕೋಪ ಅಥವಾ ಅಸಮಾಧಾನದಂತಹ ಪ್ರತಿಕ್ರಿಯೆಗಳ ಮೂಲಕ ಸ್ವಯಂ ಉಂಟುಮಾಡುವ 2ನೇ ಬಾಣವನ್ನು ಹಠಾತ್ ಪ್ರತಿಕ್ರಿಯೆಗಳಿಗೆ ಒಳಗಾಗದೆ ಆಲೋಚನೆಗಳು ಮತ್ತು ಭಾವನೆಗಳನ್ನು ಗಮನಿಸುವುದರ ಮೂಲಕ ತಪ್ಪಿಸಬಹುದು.
ಸ್ವಯಂ ನಿಯಂತ್ರಣವನ್ನು ಕರಗತ ಮಾಡಿಕೊಳ್ಳುವ ಸವಾಲನ್ನು ಅಂಗೀಕರಿಸಿದ ಬುದ್ಧ ಅಭ್ಯಾಸ ಮತ್ತು ತಾಳ್ಮೆಯಿಂದ ಯಾರಾದರೂ ಆಂತರಿಕ ಶಾಂತಿಯ ಸ್ಥಿತಿಯನ್ನು ಸಾಧಿಸಬಹುದು ಎಂದು ಒತ್ತಿ ಹೇಳಿದರು. ಅವರ ಬೋಧನೆಗಳು ಕಾಲಾತೀತ ಮಾರ್ಗದರ್ಶಿಯಾಗಿ ಉಳಿಯುತ್ತವೆ, ಹೆಚ್ಚಿನ ಸ್ವಯಂ ಪಾಂಡಿತ್ಯ, ಸಾಮರಸ್ಯ ಮತ್ತು ಸಂತೋಷದ ಕಡೆಗೆ ಮಾರ್ಗವನ್ನು ನೀಡುತ್ತವೆ. ಕೊನೆಯಲ್ಲಿ ಗೌತಮ ಬುದ್ಧನ ಪರಂಪರೆಯು ಮುಂದುವರಿಯುತ್ತದೆ. ಸ್ವಯಂ ನಿಯಂತ್ರಣ, ವೀಕ್ಷಣೆ ಮತ್ತು ಸಹಾನುಭೂತಿಯಿಂದ ಗುರುತಿಸಲ್ಪಟ್ಟ ಪ್ರಯಾಣವು ನಮಗೆ ಮತ್ತು ನಮ್ಮ ಸುತ್ತಲಿನ ಪ್ರಪಂಚಕ್ಕೆ ನಿರಂತರವಾದ ನೆರವೇರಿಕೆಗೆ ಕಾರಣವಾಗುತ್ತದೆ ಎಂದು ನಮಗೆ ನೆನಪಿಸುತ್ತದೆ. ನಿಮಗೆ ಈ ಕತೆ ಇಷ್ಟವಾಯಿತೆ? ವೀಕ್ಷಿಸಿದ್ದಕ್ಕಾಗಿ ವಂದನೆಗಳು. ದಯವಿಟ್ಟು ನಮ್ಮ ಚಾನಲ್ ಅನ್ನು ಚಂದಾದಾರರಾಗಿ